ಈಗ ಮಾಡೋದಿಲ್ಲ, ಭೂಮಿಗೆ ಹಾಕಿದ್ದು ಮೊದಲದು ಎಕರೆಕ್ ಒಂದು ಚೀಲ ಬೆಳಿತಿತ್ತು. ಯಾಕೆ ಉಳಿದಕ್ಕೆಲ್ಲ ಬೇಕಲ್ಲ ಅಂತ ತಿಳ್ಕೊಂಡು ನಮಗೊಂದು ಚೀಲ ಕೊಡ್ತಿತ್ತು. ಮುಂದೆ 2 ಚೀಲ ಆಯ್ತು, 10 ಚೀಲ ಆಯ್ತು, 15 ಆಯ್ತು, 30 ಆಯ್ತು. 30 ಬೆಳೆದವ್ರಿಗೆ ಬಹುಮಾನ ಕೊಟ್ಟರು. ಬೆಳೆದದ್ದು ಭೂಮಿ, ಬಹುಮಾನ ಇವಾಗ ಕೊಡೋರು ದಿಲ್ಲವರು. ಅವ್ರಿಗೆ ಒಕ್ಕಲ್ತನ ಗೊತ್ತಿಲ್ಲ, ಇವಾಗ ಭೂಮಿ ಗೊತ್ತಿಲ್ಲ. ಭೂಮಿ 30 ಆಯ್ತು, 40 ಆಯ್ತು. ಜಪಾನ್ದಾಗ 50 ಬೆಳಿತಾರ, 50 ಬೆಳಿ ಅಂತ. ಭೂಮಿಯಿಂದ ತಗೊಳ್ಳೋದೇ ಆಯ್ತೆ ವಿನಃ ಕೊಡೋದಾಗ್ತಾ ಇಲ್ಲ. ಭೂಮಿನೂ ಒಂದಿಷ್ಟು ಜೀವಂತ, ಅದು ಬದುಕಬೇಕು, ಸಂತೋಷವಾಗಿ ಬದುಕಬೇಕು. ಸಿಕ್ಕಂಗೆ ಒಳಗಿಂದೆಲ್ಲ ನಾವು ತಕ್ಕೊಂಡು ಬಿಟ್ರೆ ನಾಳೆ ಭೂಮಂಡಲ ಇರೋದು ಹೇಗೆ? ಈಗ ತೆಗಿಲಿಲ್ಲ, ನೀರೆಲ್ಲ ತಕ್ಕೊಂಡೇವಿ. ಒಂದಿಟ್ಟು ಬೋರ್ ಹಾಕದವ್ರ ಒಳಗಿಂದೆಲ್ಲ ತಕ್ಕೊಂಡ್ಬಿಟ್ಟೇವಿ. ಅದು ತುಂಬೋದೇ ಇಲ್ಲ. ಹೆಂಗಾಗ್ತದೆ? ಜಗತ್ತ ಸುಂದರವಾಗಿರಬೇಕಾದ್ರೆ ಕೊಡೋದು ತಗೊಳ್ಳೋದು, ಕೊಡೋದು ಅದಕ್ಕೆ ತಗೊಳ್ಳೋದಕ್ಕಾಗಿ ಅಲ್ಲ, ಕೊಡೋದಕ್ಕಾಗಿ ಕೊಡೋದು, ತಗೊಳ್ಳೋದು ಪ್ರಸಾದ, ಕೊಡೋದು ಆರಾಧನಾ, ತಗೊಳ್ಳೋದು ಪ್ರಸಾದ. ಹಾಗಿತ್ತು ಅಂದ್ರೆ ಭಕ್ತನ ಕಾರ್ಯ ಅವು ಮಧುರ ಆಗ್ತವ.